ಇದು ಮೈಸೂರಲ್ಲಿ. ಹಾಗಾಗಿ ಈಗ ನಮ್ಮ ಗೌತಿ ಬಳಗದ ಲೇಡೀಸ್ಗಳೆಲ್ಲ ಬಂದಿದ್ದೀವಿ. ಹಾಗಾಗಿ ಈಗ ನಾಗಮಣಿ ಒಂದೆರಡು ಮಾತಾಡಿ ನಾಡ ಜಯಂತಿ ಬಗ್ಗೆ. ಒಂದೆರಡು ಮಾತಾಡಿ ನಾಗಮಣಿ. ಕೆಂಪೇಗೌಡ ಜಯಂತಿಯ 517ನೇ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ನಾವು ಅಲ್ಲಿ ಪ್ರೊಸೆಷನ್ಗೆಲ್ಲ ಹೋಗಿದ್ವಿ. ಅರಮನೆ ಹತ್ರ ಅರಮನೆ ಹತ್ರ ಹೋಗಿ ಧ್ವಜ ಕಂಬಕ್ಕೆಲ್ಲ ಪೂಜೆ ಎಲ್ಲ ಆಯಿತು. ಈಗ ಪ್ರೊಸೆಸಿಂಗ್ ಬರ್ತಾ ಇದೆ. ನಾವು ಪ್ರತಿಭಾ ಪುರಸ್ಕಾರಕ್ಕೆ ಮಕ್ಕಳದು ಸಮಿತಿ ಕಮಿಟಿ ಮೆಂಬರ್ ಮಾಡಿದ್ದಾರೆ ನನ್ನನ್ನು. ಅದಕ್ಕೆ ಇಲ್ಲಿ ನೋಡೋಣ ಅಂತ ನಾವು ಬೇಗ ಇಲ್ಲಿಗೆ ಬಂದಿದ್ದೀವಿ ಕಲಾಮಂದಿರಿಗೆ. ತುಂಬ ಜನ ಸೇರಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದಂತ ಕಂಬದ ಇದು ಎಲ್ಲ ತುಂಬ ಚೆನ್ನಾಗಿ, ನಂದಿ ಕಂಬ ಮತ್ತು ಕುಣಿತ ಎಲ್ಲ ಚೆನ್ನಾಗಿದೆ. ಗೊಂಬೆ ಆಟ ಎಲ್ಲ. ನಾವು ಇದು ಒಂದು ಹೊಸ ಅನುಭವ ಇವತ್ತು ನಾವು ಬಂದಿರೋದು. ನಾನು ಇಲ್ಲಿ ಪ್ರತಿಭಾ ಪುರಸ್ಕಾರದ ಸಮಿತಿಗೆ ಕಮಿಟಿ ಮೆಂಬರ್ ಆಗಿದ್ದೀನಿ. ಹಾಗಾಗಿ ಅದು ಒಂದು ಖುಷಿ ಆಗ್ತಾ ಇದೆ. ನನ್ನ ಕಡೆಯಿಂದನೂ ಕೆಲವು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಿಗ್ತಾ ಇದೆಯಲ್ಲ ಅಂತ. ನೀವು ತುಂಬ ಚೆನ್ನಾಗಿ ಯೂಟ್ಯೂಬ್ ಮಾಡ್ತಿದ್ದೀರಾ. ನಿಮ್ಮದೆಲ್ಲ ಹೆಸರು ಚೆನ್ನಾಗಾಗಲಿ. ಮತ್ತು ನಮ್ಮ ಬಳಗದ ಕಡೆಯಿಂದ ಮತ್ತು ಬೇರೆ ಸಂಘ ಸಂಸ್ಥೆಯವರು ಎಲ್ಲರ ಫಂಕ್ಷನ್ಗಳ್ನು ನೀವು ವಿಡಿಯೋ ನಮ್ಮ ಈಗ ಗೌತಿ ಬಳಗದೂ ಈಗೆಲ್ಲ ವಿಡಿಯೋಸ್ ಹಾಕ್ತಾ ಇದ್ದೀನಲ್ಲ, ಈಗ ನಮ್ಮ ಜನಗಳು ತುಂಬ ಚೆನ್ನಾಗಿ ನಮ್ಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ. ಯಾಕಂದರೆ ವಿಡಿಯೋಗಳನ್ನ ಅವರು ನೋಡಿ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಗೌಡ್ತಿರ್ ಬಳಗ ಮತ್ತು ನಿಮ್ಮದು ಯೂಟ್ಯೂಬು ಎಲ್ಲ ಬೆಳಕಿಗೆ ಬರಲಿ ಅನ್ನೋದೇ ನನ್ನ ಉದ್ದೇಶ. ಜಯಂತಿ ತುಂಬ ಚೆನ್ನಾಗಿದೆ. ಎಲ್ಲ ಪ್ರೊಸೆಷನ್ಗಳು, ಪೂಜೆಗಳು, ಆಮೇಲೆ ಎಲ್ಲ ನಮ್ಮ ಒಕ್ಕಲಿಗರ ಗಣ್ಯ ವ್ಯಕ್ತಿಗಳು ಎಲ್ಲ ಬಂದಿದ್ದಾರೆ. ತುಂಬ ಚೆನ್ನಾಗಿ ಸ್ವಾಮೀಜಿಗಳು ತುಂಬ ಅದ್ಧೂರಿಯಾಗಿ ಈ ಸರಿ ಕೆಂಪೇಗೌಡ ಜಯಂತಿ ನಡೀತಾ ಇದೆ. ಈಗ ಕಲಾಮಂದಿರಲ್ಲೂ ಫಂಕ್ಷನ್ ಇದೆ. ಪ್ರತಿಭೆ ಪುರಸ್ಕಾರ, ಸಾಧಕರಿಗೆ ಸನ್ಮಾನ ಎಲ್ಲ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಮಕ್ಕಳಿಗರು ಎಲ್ಲ ಬಂದು ಸೇರಿರೋದು ಇನ್ನೂ ಖುಷಿ. ನಾವೇ ಬಂದಿದ್ದೀವಿ ಮನೆಗಿಂದ ಈಚೆ ಬರ್ತಾ ಇದ್ದವರು. ನಾವೆಲ್ಲ ಲೇಡೀಸ್ ಬಂದು ನಮ್ಮ ಒಂದು ಸಮುದಾಯದ ಬೆಳವಣಿಗೆ ಆಗಬೇಕು, ಮೇಲ್ ಬರಬೇಕು ನಮ್ಮ ಸಮುದಾಯ ಅನ್ನೋದೇ ನಮ್ಮ ಆಸೆ. ಒಗ್ಗಟ್ಟಾಗಿರ್ಬೇಕು ಅನ್ನೋದೇ ನಮ್ಮ. ಹಲೋ ಗೈಸ್, ನೋಡಿ ನಾವಿವತ್ತು ಅರಮನೆಯಿಂದ ಬಂದು ಅರಮನೆಯಲ್ಲಂತೂ ಅಲ್ಲಿ ನಾವು ಗಣಪತಿ ನಮಸ್ಕರಿಸಿ, ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ, ನಂತರ ಅಲ್ಲೆಲ್ಲರೂ ಕೆಂಪೇಗೌಡರದ್ದು ಸ್ಟ್ಯಾಚ್ಯೂ ಮಾಡಿದರು. ಅಲ್ಲೂ ನಿಂತು ಫೋಟೋ ತಗೊಂಡು ತುಂಬಾ ಖುಷಿಯಾಗಿ ಅಲ್ಲಿ ಎಲ್ಲ ಗೊಂಬೆಗಳು, ಎಲ್ಲ ಇದು ಸ್ಟ್ಯಾಚ್ಯೂಸ್ಗಳು, ಡ್ಯಾನ್ಸ್ಗಳು ತುಂಬ ಚೆನ್ನಾಗಿತ್ತು. ಹಾಗಾಗಿ ನಾವೆಲ್ಲ ಅಲ್ಲೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ನಮ್ಮ ಗೌಡ್ರ ಸಂಘವನ್ನು ಎತ್ತಿಡಿಬೇಕು. ಗೈಸ್ ಏನಂತೀರಾ ಜಯಂತಿ? ಹಾಗಾಗಿ ಮತ್ತೆ ಈಗ ನಮ್ಮ ಸಂಘದ ಲೇಡೀಸ್ ಎಲ್ರಿಗೂ ಹೇಳಿದ್ದು, ಕೆಲವು ಜನ ಬಂದಿದ್ದಾರೆ, ನಾವು ಮುಂದೆ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ದೇವರಾಜಸ್ ರೋಡು ಅಲ್ಲಿಂದನೇ ನಡ್ಕೊಂಡು ಈಗ ಬಂದು ಕಲಾಮಂದಿರ ಸೇರ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನಾಗಮಣಿ ಅವರಿಗೆ ಯಾವುದು ಪ್ರತಿಭಾ ಪುರಸ್ಕಾರ ಅಧ್ಯಕ್ಷ ತೋರಿಸಿ ಮಾಡಿದ್ದಾರೆ. ಇನ್ನು ಬನ್ನಿ ಅದು ಹತ್ರಕ್ಕೆ ಇದು ಮಾಡಿ. ಸರಿ ಓಕೆ. ಹಾಗಾಗಿ ಈಗ ಎಷ್ಟೋ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಇದೆ ಅಂತೆ. ಹಾಗಾಗಿ ಈಗ ನಾಗಮಣಿ ಅವ್ರ ಕೈಯಿಂದನೂ ಎಷ್ಟು ಜನ ಮಕ್ಕಳಿಗೆ ಕೊಡಿಸ್ತಾರೆ ಅಂತ ಈಗ ಒಳಗೆ ನೋಡೋಣ ಗೈಸ್. ಓಕೆಪ್ಪ, ಓಕೆ ಗಣ್ಯಾದ ವ್ಯಕ್ತಿಗಳು ಕೊಡ್ತಾರೆ, ನಾವು ಸುಮ್ಮನೆ ಸಪೋರ್ಟ್ ಮಾಡೋದು. ಓಕೆಪ್ಪ ಗೈಸ್. ಇನ್ನಿಬ್ರು ಗೆಳತಿಯರು ಮೀನಾ ಮತ್ತು ಉಷಾ ಅಂದ್ಬಿಟ್ಟು ಈಗಷ್ಟೇ ಬಂದಿದ್ದಾರೆ. ನಿಮ್ಗಳ ಅಭಿಪ್ರಾಯ ಹೇಳಿ ಮೀನಾ. ಈ ಕೆಂಪೇಗೌಡ ನಾಡ ಹಬ್ಬದ ಒಂದೆರಡು ಮಾತು ಹೇಳಿ. ಕೆಂಪೇಗೌಡರು ಜನ್ಮದಿನ 517ನೇ ಜನ್ಮದಿನಾಚರಣೆ ಇಂದು. ಈ ಸಂಭ್ರಮ ಯಾವ ರೀತಿ ಇದೆ ಅಂದರೆ, ನಮ್ಮ ನಾಡಪ್ರಭು ಕೆಂಪೇಗೌಡರವರು ಬ್ಯಾಂಗ್ಳೂರು ನಿರ್ಮಾಣದಲ್ಲಿ ಅವ್ರ ಕಾರ್ಯ ಮತ್ತು ಕ್ಷಮತೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು. ಅವರ ಕಾರ್ಯನ ನೋಡಲು ಅವರ ಕಾರ್ಯನ 4 ದಿಕ್ಕುಗಳಲ್ಲೂ 4 ಸ್ತಂಭಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಬೆಂಗಳೂರನ್ನ ಇಷ್ಟು ಬೃಹದಾಕಾರವಾಗಿ ಬೆಳೆಯುತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ.
ಅಲ್ಲ ಒಂದು ಮುನ್ನುತ್ತಿತ್ತು. ಹಂಗಾಗಿ ಇಷ್ಟು ಬೃಹದಾಕಾರವಾಗಿ ಬ್ಯಾಂಗ್ಳೂರು ಬೆಳೆಯುತ್ತೆ ಅಂದರೆ ಅದನ್ನ ತಾಯಿ ಭುವನೇಶ್ವರಿ ಕೃಪೆ ಕೆಂಪೇಗೌಡರ ಮೇಲೆ ಎಷ್ಟಿದೆ ಅಂತ ಇವಾಗ ಗೊತ್ತಾಗುತ್ತೆ. ನಮ್ಮ ಕೆಂಪೇಗೌಡರು ನಾಡಪ್ರಭು ಕೆಂಪೇಗೌಡರು ನಿರ್ಮಾಣ ಮಾಡಿರುವಂತಹ ಬ್ಯಾಂಗ್ಳೂರು ಇವತ್ತು ತುಂಬ ಬೃಹದಾಕಾರವಾಗಿ ಇಡೀ ಏಷ್ಯಾದಲ್ಲೇ ನಂಬರ್ 1 ನಗರ ಬ್ಯಾಂಗ್ಳೂರು ನಗರ. ಇಡೀ ವರ್ಲ್ಡಲ್ಲಿ ಬೆಂಗಳೂರನ್ನು ಒಂದು ಚಿತ್ರಣ ಗೊತ್ತಾಗಬೇಕು ಅನ್ನೋದನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿರೋ ಬ್ಯಾಂಗ್ಳೂರು ಇವತ್ತು ಒಂದು ಚಿತ್ರಣ ನಮಗೆ ಗೊತ್ತಾಗ್ತಾ ಇದೆ. ಇಷ್ಟು ಹೇಳಿ ಕೆಂಪೇಗೌಡರ ಜನ್ಮದಿನಾಚರಣೆನ ನಾವು ಸ್ಮರಿಸುತ್ತಾ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತೀವಿ. ಥ್ಯಾಂಕ್ ಯು. ನಾಡಪ್ರಭು ಕೆಂಪೇಗೌಡರ ಹುಟ್ಟುಹಬ್ಬದ ಸಲುವಾಗಿ ನಾವು ಕಲಾಮಂದಿರಕ್ಕೆ ಬಂದಿದ್ದೇವೆ. ಏನಂದರೆ ಬೆಂದ ಕಾಳೂರನ್ನು ಬೆಂಗಳೂರನ್ನಾಗಿ ಮಾಡಿದ ಕೆಂಪೇಗೌಡರಿಗೆ ಜಯವಾಗಲಿ ಎಂದು ಹಾರೈಸುತ್ತೇವೆ.